ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಪೂರ್ತಿ ಹೆಸರು ಹೇಳ್ರಿ? ದರಿಗೌಡ ರಾಮಚಂದ್ರ ಪಾಟೀಲ್. ದರಿಗೌಡ ರಾಮಚಂದ್ರ ಪಾಟೀಲ್. ಓಕೆ. ಊರ್ರಿ? ನಾಗರಾಳ್ ತಾಲೂಕ ರಾಯಬಾಗ್ರಿ. ಓಕೆ. ಈ ಪ್ಲಾಟ ಈಗ ಕಡ್ದು ಎರಡು ದಿವಸ ಐತ್ರಿ? ಇದಕ್ಕೆ ಒಂದು ವಾರ ಆತಲ್ಲ. ಒಂದು ವಾರ ಐತ್ರಿ ಇದು ಪ್ಲಾಟ್ ಕಡ್ದು. ಎಷ್ಟು ಕ್ಷೇತ್ರ ಐತ್ರಿ ಇದು? 2 ಎಕರೆ ಕಡಿಮೆ ಐತ್ರಿ. 2 ಎಕರೆಕ ಕಡಿಮೆ ಐತ್ರಿ. ಅಂದಾಜು ಎಷ್ಟು ಕಡಿಮೆ ಐತ್ರಿ? ಒಂದು 10 ಗುಂಟೆ ಕಡಿಮೆ ಐತ್ರಿ. ಅಂದ್ರೆ 10 ಗುಂಟೆ ಕಡಿಮೆ ಐತ್ರಿ 2 ಎಕರೆಗೆ. ಓಕೆ. ಈ ಪ್ಲಾಟಿಗೆ ನಾವು ನೆಕ್ಸಸ್ ರಿವೊಲ್ಯೂಷನ್ ಔಷಧನ ಯೂಸ್ ಮಾಡೀವ್ರಿ. ಓಕೆ. ಎಷ್ಟು ಕಿಟ್ ಯೂಸ್ ಮಾಡಿದ್ರಿ ಇಲ್ಲಿ? 2 ಕಿಟ್ ಮಾಡಿರಲಿ. 2 ಕಿಟ್ ಅಂದ್ರೆ 2 ಕಿಟ್ ಅಂದ್ರೆ ಪೂರ್ತಿ 2 ಕಿಟ್ ಮಾಡಿದ್ರೇನ? ಓಕೆ. ಈಗ ಇದಕ್ಕಿಂತ ಮುಂಚೆ ಈ ಪ್ಲಾಟ್ದೊಳಗೆ ನೀವು ಅಂದ್ರೆ ಕಬ್ಬ ಹಚ್ತಿದ್ರಿ ಇಲ್ಲಿ, ಹೌದಲ್ರಿ? ಈ 2 ಎಕರೆದಾಗ ಮೊದಲು ಎಷ್ಟು ಮಾಡ್ತಿದ್ರಿ ಕಬ್ಬ? 50 60 ಅಷ್ಟ ಕಬ್ಬ ಹೊಡ್ತಿದ್ರಿ 2 ಎಕರೆ ಕೂಡ್ರಿ. ಓಕೆ. ಈ ಸಲ ನೆಕ್ಸಸ್ ರಿವೊಲ್ಯೂಷನ್ ಏನು ನೀವು ಔಷಧಿ ಯೂಸ್ ಮಾಡಿರಿ, ಈಗ ಈ ವರ್ಷ ಎಷ್ಟು ಟನೇಜ್ ಐತ್ರಿ ನಿಮ್ಮದ? 131 ಟನೇಜ್ ಆಗೈತ್ರಿ. ಓಕೆ. ಅಂದ್ರೆ ಇದಕ್ಕೆ ಅದಕ್ಕೆ ನಾವು ಜರ ಡಿಫ್ರೆನ್ಸ್ ನೋಡಿದಾಗ ಎಷ್ಟು ಡಿಫ್ರೆನ್ಸ್ ಐತ್ರಿ? ನಿಮಗೆ ಡಿಫ್ರೆನ್ಸ್ ಆಗೈತ್ರಿ. ಅದಕ್ಕೆ ಮತ್ತು ನಾವು ಎಕ್ಸ್ಟ್ರಾ ನಿಮಗೆ ಹೇಳಿರಿ, ನಾ ಕಿಟ್ ಯೂಸ್ ಮಾಡ್ರಿ ಅಂತ ಹೇಳಿನಿ, ಆದರೂ ನೀವು ಮಾಡಲಿಲ್ಲ. ಅದನ್ನು ನಾವು ಮಾಡ್ತಿದ್ದು ಟೈಮ್ ಟು ಟೈಮ. ಇನ್ನೂ 2 ಕಿಟ್ ಯೂಸ್ ಮಾಡ್ತಿದ್ದು ತಿಳ್ಕೊರಿ ನೀವು. ಅದನ್ನು ನನ್ನ ಅನಿಸೋಮಟ್ಟಿಗೆ 150ಕ್ಕಿಂತ ಮೇಲ್ಪಟ್ಟು ದಾಟ್ತಿದ್ರಿ. ಮತ್ತು ಆಮೇಲೆ ಇದಕ್ಕೆ ಒಂದು ರೋಗ ಬಿದ್ದಿತ್ರಿ, ಯಾವುದ್ರಿ? ಬಿಳಿ ರೋಗ. ಅದನ್ನು ನೀವು ನೋಡಲಿಲ್ಲ ಲೌಕರ, ಹೌದಲ್ರಿ? ಅದರಿಂದ ಸ್ವಲ್ಪ ನಮಗೆ ಈ ಪ್ಲಾಟಿಗೆ ಹೊಡೆತಕ್ಕೆ ಹೋಯ್ತು ರೀ, ಹೌದಲ್ರಿ? ಆದರೂ ಇಟ್ಟು ಯಾವಾಗ ನಿಮ್ಮದು ಕಬ್ಬು ಹೊಂಟಿತ್ರಿ? ಇದು ಫಸ್ಟ್ ಟೈಮ್. ಓಕೆ. ಈ ಈಚೆ ಕಡೆ ಮತ್ತು ನಿಮ್ಮದು ಕಬ್ಬು ಐತ್ರಿ ಇದು ಈ ಪ್ಲಾಟದು. ಇದಕ್ಕೂ ನೆಕ್ಸಸ್ ರಿವೊಲ್ಯೂಷನ್ ಔಷಧ ಏನು ಮಾಡಿದಿರಿ? ಯೂಸ್ ಮಾಡಿದ್ದೀರಿ. ಈಗ ನೋಡಿರಿ, ನಾವು ಇಲ್ಲಿ ನಿಂತೇವ, ನಿಮ್ಮ ಇದು ನಿಮ್ಮದು ಕಬ್ಬು ಐತ್ರಿ, ಇದು ಈಚೆ ಕಡೆದು ರೀ. ಮತ್ತು ಅಚ್ಚೆ ಕಡೆದ ಅದು ಬ್ಯಾರೆದವ್ರದ್ದು ಕಬ್ಬು ಐತ್ರಿ, ಅದು ಬರೋಬರ. ಈ ತಪ್ಪಲ್ಗಳು ಮತ್ತು ಆ ತಪ್ಪಲ್ಗಳು ಏನು ಡಿಫ್ರೆನ್ಸ್ ಕಾಣಕೈತಿ ನೋಡ್ರಿ, ಕಾಣತೈತಿಲ್ರಿ? ಆ್ಯಕ್ಚುಲಿ ನೀವು ಇದಕ್ಕೆ ಡ್ರಿಂಚ್ ಮಾಡಿ 3 ತಿಂಗಳು ಐತ್ರಿ. ಅದನ್ನು 3 ತಿಂಗಳು ಆದ್ರೂ ಇದು ತನ್ನ ಗ್ರೀನ್ಲೆಸ್ ಅಂದ್ರೆ ಹಸರು ಏನೈತಿರಲ್ಲ ಅದು ಒಟ್ಟೆ ಬಿಟ್ಟು ಕೊಟ್ಟಿಲ್ಲ. ಮತ್ತು ಆಚೆ ಕಡೆ ತಪ್ಪಲ್ಗಳು ನೋಡ್ರಿ ಎಲ್ಲ ಒಣಗಿದಾವ್ರಿ, ಹಳದಿ ಗತಿ ಆಗಿದ್ರಿ ತಪ್ಪಲ್ಗಳು. ಆದರೆ ಇದು ಫುಲ್ ಗ್ರೀನ್ ಆಗೈತ್ರಿ. ಓಕೆ. ಈಗ ನೆಕ್ಸಸ್ ರಿವೊಲ್ಯೂಷನ್ದ ಔಷಧ ಯೂಸ್ ಮಾಡಿ ಸರ್ ನೀವು ಸಮಾಧಾನ ಇದ್ದೀರಿ? ಸಮಾಧಾನ ಐತ್ರಿ, ಪ್ರಾಫಿಟು ಆಗೈತಿ. ಓಕೆ. ಅಂದ್ರೆ ನೀವು ಬರೀ 2 ಕಿಟ್ ಯೂಸ್ ಮಾಡಿದಿರಿ, ಆದ್ರೂ ಇಟ್ಟು ನಮಗೆ ಡೆವಲಪ್ಮೆಂಟ್ ಐತ್ರಿ. ಇನ್ನೊಂದು 2-3 ಕಿಟ್ ಯೂಸ್ ಮಾಡ್ತಿದ್ದು ಅಂದ್ರೆ ರೀ ಹೆಚ್ಚಿಗೆ ಬರ್ತಿದೆ. ಖರ್ಚು ಆ ಲೆಕ್ಕಲೆ ನಾವು ಏನು ಮಾಡಿಲ್ಲ, ಹೌದಲ್ರಿ? ರಾಸಾಯನಿಕ ಹೆಚ್ಚು ಖರ್ಚು ಮಾಡಿಲ್ಲ ನೀವು. ರಾಸಾಯನಿಕ ಬರೀ ಏನ್ರಿ ಒಮ್ಮೆ ಗುರಾಳ ಹಾಕುದ್ದಾಗ ಬಿಟ್ರಿ, ಆಮೇಲೆ ಒಮ್ಮೆ ಬೋದಿರ್ ಸುದ್ದಾಗ ಅದನ್ನು ಬಿಟ್ಟು ಮತ್ತೆ ಯಾವ ಬಿಟ್ರೇನ ಇಲ್ಲ. ಅದರ 2 ಸಲ ನೀವೇನು ಮಾಡಿದಿರಿ? ಚೀಲಗಟ್ಟಲೆ ವಾಪರಿಸಿದಿರಿ. ಆಮೇಲೆ ನಾವು ಏನು ಮಾಡಿದ್ವಿ? ಕಿಲೋದಾಗ ಕಬ್ಬ ತೊಗೊಂಬಂದಿವ್ರಿ. ಮತ್ತು ನಮ್ಮ 2 ಕಿಟ್ಟ ಯೂಸ್ ಮಾಡಿದ್ದೀರಿ. ಓಕೆ. ಇದ್ರ ಮುಂದೆ ಸರ್ ಈ ಕಾಡಿಗೆ ಈಗ ಎಷ್ಟು ಕಿಟ್ ಯೂಸ್ ಮಾಡ್ಬೇಕಂತ ನಿಮ್ಮ ಮನಸ್ಸಾಗ ಬಂದೈತ್ರಿ? 3-4 ಕಿಟ್ ಯೂಸ್ ಮಾಡೋಕೆ ಇಂಟ್ರೆಸ್ಟ್ ಅದ ರೀ. ಓಕೆ. ಯಾಕಂದ್ರೆ ನಿಮಗೆ ಗೊತ್ತೈತಿ, ಈಗ ನಾ ಕಡಿಮೆ ಯೂಸ್ ಮಾಡಿ ಅದ್ರ ನಂಗೆ ಇಟ್ಟು ಲಾಭ ಐತದ ಗೊತ್ತಾಯ್ತು. ನಾನು ನಿಮಗೆ ಹೇಳ್ತಾ ಇದ್ದೀರಿ ಸರ್ ಮತ್ತೊಂದು 2 ಕಿಟ್ ಯೂಸ್ ಮಾಡಿರಿ ಅಂತ ಹೇಳಿನ, ಅದ್ರ ಟೈಮ್ ಸಿಗ್ಲಾರ್ಕ ನೀವು ಮಾಡಲಿಲ್ಲ. ಓಕೆ. ಇನ್ನಿತರ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಈ ಕಿಟ್ ಯೂಸ್ ಮಾಡೋದ್ರಿಂದ ಪ್ರಾಫಿಟ್ ಐತೆ ಹೇಳಕ್ಕೆ ಇಷ್ಟಪಡ್ತೀರಿ. ಇನ್ನಿತರ ರೈತರಿಗೆ ನೆಕ್ಸಸ್ ರಿವೊಲ್ಯೂಷನ್ ಔಷಧ ಏನು ಮಾಡಂತ ಹೇಳ್ತೀರಿ ನೀವು? ಜಾಸ್ತಿ ವಾಪರ್ಸ್ರಿ, ಇದನ್ನ ಕಂಟಿನ್ಯೂ ಮಾಡಿದ್ರೆ ಬೆನಿಫಿಟ್ ಐತತ ಹೇಳಕ್ಕೆ ಇಂಟ್ರೆಸ್ಟ್ ಪಡಿಸ್ತೀರಿ. ಓಕೆ. ಈಗ ಮತ್ತೆ ಅದಕ್ಕೆ ನೀವು ಕಿಟ್ ಆರ್ಡ್ರ್ ಹಾಕಿದಿರಿ. ಓಕೆ. ಈ ನೆಲಕ್ಕೂ ನೀವು ಈಗ ಆರ್ಡ್ರ್ ಕೊಡತ್ತೀರಿ ಸರ್. ಮನುಷ್ಯ ಸಮಾಧಾನ ಆಗೈತಲ್ರಿ? ಸಮಾಧಾನ ಆಗೈತಲ್ರಿ? ಓಕೆ. ನಮಸ್ಕಾರ ಸರ್. ಈ ಕಡದು ಇದು 8 ದಿವಸ ಐತ್ರಲ್ಲ? 131 ಟನ್ ಅಂತಿದ್ದೇನೆ ರೀ. ಓಕೆ.